ಎಲ್ಲರಿಗೂ ನಮಸ್ಕಾರ. ಅತಿ ಸುಲಭವಾಗಿ ಕಡಲೆಬೇಳೆ ವಡೆ ಮಾಡೋದು ಹೇಗಂತ ನೋಡೋಣ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಇಷ್ಟು ಹಗುರಾಗ ಬಂದವು ನೋಡ್ರಿ. ಒಟ್ಟ ಎಣ್ಣೆ ಹಿಡಿಯಲ್ಲ, ಅಷ್ಟು ಟೇಸ್ಟ್ ಇರ್ತವೆ. ಈಗ ಮಾಡೋ ವಿಧಾನ ಹೇಗಂತ ನೋಡೋಣ ನೋಡ್ರಿ. ಈಗ ಓಟ್ ಮಿಕ್ಸರ್ ಹೊಡ್ಕೊಂಬಂದು ಅದಕ್ಕೆ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ. ಆಗಲ್ಲ ಒಂದು ಸ್ವಲ್ಪ ಹಾಕೊಂಡಿದ್ರಿ ಮಿಕ್ಸರ್ ಹೊಡಿಯೋ ಮುಂದೆ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ. ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ ನೋಡ್ರಿ. ಒಂದು ಈರುಳ್ಳಿ ಹೆಚ್ಚಿಟ್ಟನ್ರಿ, ಈರುಳ್ಳಿ ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆನ ಅರ್ದಿಟ್ಕೊಳನ್ರಿ, ಜೀರಿಗೆ ಹಾಕ್ಯಂತಾನೆ ನೋಡ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಬೇಕ್ರಿ. ನಾ ಇಲ್ಲೇ ಒಂದು ಸ್ಪೂನ್ ಹಾಕಕತ್ತೇನೆ ನೋಡ್ರಿ. ಜಾಸ್ತಿ ಮಾಡಾತೇನೆ ರೀ ನಾನು. ಒಂದು ಸ್ಪೂನ್ ಹಾಕ್ಯಂಡು ನೋಡ್ರಿ. ಒಂದು ಸ್ವಲ್ಪ ಸೋಡಾ ಹಾಕ್ಯಂತೇನೆ ರೀ. ಒಂದು ಸ್ವಲ್ಪ ಸೋಡಾ ಹಾಕ್ಯಂತೇನೆ ರೀ. ಈಗ ಸಾವನ್ಯಾಗ ಮಿಕ್ಸ್ ಮಾಡ್ತೀನಿ ನೋಡ್ರಿ. ನೋಡ್ರಿ ಹಿಟ್ಟು ಮಿಕ್ಸ್ ಮಾಡೀನಿ, ರೆಡಿ ಆಗೈತಿ. ಒಂದು ಸ್ವಲ್ಪ ಕೈ ನೀರು ಹಚ್ಕೋಬೇಕ್ರಿ. ಒಂದು ತಾಟ್ನ ನೀರು ಹಾಕ್ಯಂಡು ಈ ಥರ ತಾಟ್ನ ನೀರು ಹಾಕ್ಯಂಡು ಹಿಂಗೆ ಒಂದು ಸ್ವಲ್ಪ ನೀರು ಹಚ್ಕೋಬೇಕ್ರಿ ಅಂಗೈಗೆ. ಹಿಂಗೆ ತಟ್ಕೋಬೇಕ್ರಿ. ಹಿಂಗೆ ತಟ್ಕೊಂಡು ಬಿಡ್ಬೋದು ರೀ, ಮಸ್ತ್ ಬರ್ತಾವೆ ನೋಡಿರಿ. ಈ ಥರ ಬರ್ತಾವೆ. ಈಗ ಹಿಂಗೆ ಮಾಡೋದು ತೋರಿಸ್ತೇನೆ ರೀ. ಡೈರೆಕ್ಟ್ ಹಿಂಗೆ ಮಾಡ್ಕೊಂಡು ನಾನು ಒಲೆ ಮ್ಯಾಗ ಬಿಡೋದು ತೋರಿಸ್ತೇನೆ ರೀ. ನೋಡಿರಿ ಈಗ ಎಣ್ಣೆ ಕಾದೈತಿ, ಬಿಡ್ತೇನೆ ನೋಡ್ರಿ. ಉರಿ ಸಣ್ಣ ಇಟ್ಟನ್ರಿ. ಒಂದು ಮುಕ್ಲಿ ಕೈ ಆಡಬಾರ್ದು ರೀ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೆ ಕೈ ಆಡ್ಬೇಕು. ಕೈ ಆಡಿ ಬೆಳೆಸಿಕ್ಕೋಬೇಕು ನೋಡ್ರಿ. ಈಗ ಒಂದು ಸ್ವಲ್ಪ ಬೆಂದವ್ರಿ, ಬೆಳೆಸಿ ಹಾಕ್ತೀವಿ. ಜಾರಿ ಸುಟ್ಟಿಲ್ಲ ಆದ್ರೆ ಬಳಸ್ಬೋದು ರೀ. ಈ ಥರ ಕಡ್ಡಿದ್ರೆ ಈ ಥರ ಕಡ್ಡಿಲ್ಲ ಆದ್ರೆ ಬಳಸ್ಬೋದು. ನೋಡ್ರಿ ಬೆಂದವ. ಈಗ ತೆಗಿತೀನಿ ನೋಡ್ರಿ. ನೋಡ್ರಿ ಈ ಥರ ಬಂದು ಈಗ ಇನ್ನೊಂದು ಬಿಟ್ಟು ತೋರಿಸ್ತೇನೆ ರೀ. ಈಗ ಹಾಕ್ತೇನೆ ನೋಡ್ರಿ ವಡೆ ಒಂದೊಂದು. ಒಂದು ಸ್ವಲ್ಪ ತೆಳ್ಳಗೆ ಹಾಕ್ಬೇಕ್ರಿ, ಅಂದ್ರೆ ಉಬ್ಬಿ ಬರ್ತಾವ್ರಿ. ತೀರ ದಪ್ಪ ಹಾಕಕ್ಕೆ ಹೋಗ್ಬಾರ್ದು, ತೆಳ್ಳಗೆ ಹಾಕ್ಬೇಕ್ರಿ ಒಟ್ಟು. ಈಗ ಪೂರಿ ಜೋಗಿಡ್ತೀನಿ. ಈಗ ಒಂದು ಬಳಸ್ತೇನೆ ನೋಡ್ರಿ. ನೋಡ್ರಿ ಬೆಂದವು ತೆಗಿತೀನಿ. ನೋಡ್ರಿ ಎಷ್ಟು ಮಸ್ತ್ ಬಂದ ನೋಡ್ರಿ. ಇದೇ ಥರ ಓಸು ಮಾಡಿ ತೋರಿಸ್ತೇನೆ ರೀ. ನೋಡ್ರಿ ಎಷ್ಟು ಮಸ್ತ್ ಬಂದವು. ನನ್ನ ಮಕ್ಳು ಮಾಡ್ಕೊಂತನ ಅರ್ಧ ತಿಂದ್ರಿ, ಅಡ್ಡಾಡ್ಕೊಂತನ ತಿಂದ್ರೆ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವು. ಇದೇ ಥರ ನೀವು ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡೇನಲ್ರಿ, ಇದೇ ಥರ ನೀವು ಮನ್ಯಾಗ ಟ್ರೈ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಬಂದವು. ಒಂದೀಟು ಎಣ್ಣೆ ಹಿಡ್ದಲ್ರಿ, ಒಳಗೆ ಮಸ್ತ್ ಬಂದವ್ರಿ. ಮಸ್ತ್ ಟೇಸ್ಟ್ ಆಗ್ಯಾವು. ಇದು ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ.
ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ ರೀ.